1 ಡಿಸೆಂಬರ್ ನಮಗೆ ಚಂದ್ರಶೇಖರಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ ಒಂದು ಮಾಹಿತಿ ಬಂದಿದೆ. ಬೆಳಗ್ಗೆ ಸುಮಾರು 10 ಗಂಟೆಯ ಸಮಯದಲ್ಲಿ ಮಂಜುಳಾ ಅಂತ ಒಬ್ಬ ಲೇಡಿ ವಿಡೋ, ಅವರು 38 ವರ್ಷ ವಯಸ್ಸು, ಅವರು ಮತ್ತು ಅವರ ಮನೆಯಲ್ಲಿ ಮೃತಾವಸ್ಥೆಯಲ್ಲಿ ಬಿದ್ದಿದ್ದರು ಅಂತ ಮಾಹಿತಿ ಬಂದಿತ್ತು. ಇಮಿಡಿಯೇಟಾಗಿ ಪೊಲೀಸರು ಸ್ಪಾಟ್ಗೆ ಹೋದಾಗ ಹಿಂಡಿಸ್ಗೆರೆ ವಿಲೇಜ್, ಅದು ಹಿಂಡಿಸ್ಗೆರೆ ಕಡಬ ಹೋಬಳಿ ಹಿಂಡಿಸ್ಗೆರೆ ಗ್ರಾಮ, ಇದು ಒಂದು ಒಂಟಿ ಮನೆ, ಅಲ್ಲಿ ಈ ಅಡಿಕೆ ತೋಟದಲ್ಲಿ. ಸೊ ಮನೆಯಲ್ಲಿ ಲೇಡಿ ಇನ್ನು ಬ್ಲಡ್ಡಲ್ಲಿ ಬಿದ್ದಿದ್ದರು. ಸೊ ಇಮಿಡಿಯೇಟಾಗಿ ನಾವು ಫಿಂಗರ್ ಪ್ರಿಂಟ್, ಡಾಗ್ ಸ್ಕ್ವಾಡ್ ಇವರೆಲ್ಲನೂ ಕರೆಸ್ಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೀವಿ. ಅವ್ರ ಮಗ ಶ್ರೀನಿವಾಸ್ 21 ವರ್ಷ. ಸೊ ಅವರು ಕೊಟ್ಟಿರುವ ಕಂಪ್ಲೇಂಟ್ ಮೇಲೆ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ನಮಗೆ ಬಂದಿರುವ ಮಾಹಿತಿ ಏನಂದರೆ, ಮುಂದಿನ ದಿನ ಸಾಯಂಕಾಲ ಸುಮಾರು 5 ಗಂಟೆಗೆ ಮಧು ಅನ್ನೋ ಒಬ್ಬ ವ್ಯಕ್ತಿ, ಇವರಿಗೆ ಪರಿಚಯಸ್ಥರು, ಈ ಶ್ರೀನಿವಾಸ್ ಅನ್ನೋವರಿಗೆ ಸ್ನೇಹಿತರಾಗಿದ್ದರು. ಅದೇ ಸಂಬಂಧದಿಂದ ಅವರು ತಾಯಿಗೂ ಪರಿಚಯ ಆಗಿದ್ದರು ಇವರು. ಸೊ ಇವರು ಬಂದಿರ್ತಾರೆ ಮುಂದಿನ ದಿನ. ಆ್ಯಂಡ್ ಈ ಅಡಿಕೆ ತೋಟ, ಅಡಿಕೆ ಮಾರಾಟ ಮಾಡಿರುವ ದುಡ್ಡಲ್ಲಿ ಒಂದು 2-3 ತಿಂಗಳ ಹಿಂದೆ 1 ಲಕ್ಷ ಈ ಮಧು ಅನ್ನೋವರಿಗೆ ಕೊಟ್ಟಿರ್ತಾರೆ ಮೃತಕ. ಸೊ ಆ ವಿಚಾರವಾಗಿ ಇವರು ಕೇಳಿದಾದ ಮೇಲೆ ಅವ್ರಿಗೆ ಜಗಳ ಆಗಿದೆ ಅನ್ನೋದು ವಿಚಾರ ಕಂಡು ಬಂದಿದೆ. ಅದಾದ ಮೇಲೆ ಏನಾಗಿದೆ ಅನ್ನೋದು ಯಾರಿಗೂ ಮಾಹಿತಿ ಇರಲಿಲ್ಲ. ಸೊ ಆಮೇಲೆ ಬೆಳಗ್ಗೆ ನೆಕ್ಸ್ಟ್ ಡೇ ನೋಡಿದಾಗ ಇವರು ಮರ್ಡರ್ ಆಗಿರುವಂಥ ಸ್ಥಿತಿಯಲ್ಲಿ ಕಂಡು ಬಂದಿರುತ್ತದೆ. ಆಮೇಲೆ ನಾವೊಂದು FIR ಮಾಡಿಕೊಂಡು ಮರ್ಡರ್ ಕೇಸಲ್ಲಿ ಇವ್ರನ್ನ ನಾವು ಹುಡುಕ್ತಾ ಇರ್ತೀವಿ. ಅವರ ಮನೆ ಬಿಟ್ಟು ಹೋಗಿರ್ತಾರೆ. ಆಮೇಲೆ ನಮಗೆ ಬೇರೆ ಇನ್ಫಾರ್ಮೇಷನ್ ಸೋರ್ಸಸ್ಸಿಂದ ಕಂಡು ಬಂದಿರೋದೇನೆಂದರೆ, ಇವರು ಅವ್ರ ಮನೆ ಬಿಟ್ಟು ಬ್ಯಾಂಗ್ಳೂರು ಹೋಗಿ ಅಲ್ಲಿಂದ ಪ್ರೈವೇಟ್ ಟ್ರಾವೆಲ್ಸ್ ಬಸ್ ಮೂಲಕ 1 ಡಿಸೆಂಬರ್ ಸಾಯಂಕಾಲ ಅವರು ಬಿಟ್ಟು ಬ್ಯಾಂಗ್ಳೂರಿಗೆ ಪುಣೆಗೆ ಹೋಗಿರ್ತಾರೆ. ಸೊ ನಮಗೆ ಅಲ್ಲಿ ಅವರು ಹೋಗಿರುವ ಟ್ರಾವೆಲ್ಸ್ ಬಸ್ ಮೂಲಕ ನಮಗೆ ಗೊತ್ತು ಬಂದಿರುತ್ತೆ. ಇಮಿಡಿಯೇಟಾಗಿ ನಾವು ಒಂದು ಟೀಮ್ನ ಪುಣೆಗೆ ಕಳಿಸಿ ಮಹಾರಾಷ್ಟ್ರ ಪೊಲೀಸರ ಸಹಾಯದಿಂದ ಅವ್ರನ್ನ ಅಲ್ಲೇ ಇಮಿಡಿಯೇಟಾಗಿ ಸೆಕ್ಯೂರ್ ಮಾಡಿಕೊಂಡು, ಅದಾದ ಮೇಲೆ ನಮ್ಮ ಪೊಲೀಸರು ಹೋಗಿ ಅವ್ರನ್ನು ಕಸ್ಟಡಿಗೆ ತೊಗೊಂಡು ಟ್ರಾನ್ಸಿಟ್ ಕಸ್ಟಡಿ ಮೂಲಕ ಇವತ್ತು ಅಂದರೆ 4 ಡಿಸೆಂಬರ್ಗೆ ಅವ್ರನ್ನು ವಾಪಸ್ಸು ಕರ್ಕೊಂಡು ಬರಲಾಗಿದೆ. ಈಗ ಇನ್ವೆಸ್ಟಿಗೇಷನಲ್ಲಿ ನಾವು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಹೇಗೆ ಮಾಡಿದರೆ, ವೆಪನ್ ಎಲ್ಲಿ ಇಟ್ಟಿದ್ದೀರಾ ಅನ್ನೋದೆಲ್ಲ ನಾವು ರಿಕವರಿ ಮಾಡಿಕೊಂಡು ನಾವು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತದೆ. ರೀಸನ್ ಏನಕ್ಕೆ ಅಂತ ಹೇಳಿ? ಸೊ ಸದ್ಯಕ್ಕೆ ನಮಗೆ ಕಂಡು ಬರ್ತಾ ಇರೋದು ಹಣಕಾಸಿನ ವಿಚಾರ ಅಂತ ಗೊತ್ತು ಬರ್ತಾ ಇದೆ. ಸುಮಾರು 1 ಲಕ್ಷ ಅವರಿಗೆ ಪರ್ಸನಲ್ ಸಾಲ ಕೊಟ್ಟಿರ್ತಾರೆ. ಆ ಸಾಲ ವಾಪಸ್ ಕೊಡಬೇಕು ಅಂತ ಅವರು ಜೋರು ಮಾಡಿದಾಗ ಈ ವಿಚಾರವಾಗಿ ವಾಗ್ವಾದ ಆಗಿ ಅವ್ರು ಮರ್ಡರ್ ಮಾಡಿದ್ದೀನಿ ಅಂತ ನಮಗೆ ತಿಳಿದು ಬರ್ತಾ ಇದೆ. ಆರೋಪಿ ಎಷ್ಟು ವರ್ಷದಿಂದ ಮಂಜುಳಾ ಅವರಿಗೆ ಪರಿಚಯ, ಹೇಗೆ ಅಂತ? ಅದೇ ಇವರು ಫ್ರೆಂಡ್ಸ್ ಆಗಿದ್ದರು. ಆ ರೂಪದಲ್ಲೇ ಇವರಿಗೆ ಪರಿಚಯ ಆಗಿದ್ದಾರೆ. ಇವರ ಹಸ್ಬೆಂಡ್ ಸುಮಾರು 10 ವರ್ಷ ಹಿಂದೆ ಡೆತ್ ಆಗಿರ್ತಾರೆ, ಡಿಸೀಸ್ಡ್ ಹಸ್ಬೆಂಡ್. ಸೊ ಅದಾದ ಮೇಲೆ ಇವರಿಗೆ ಪರಿಚಯ ಆಗಿದ್ದಾರೆ ಅಂತ ಗೊತ್ತು ಬರ್ತಾ ಇದೆ. ಬಟ್ ಎಷ್ಟು ವರ್ಷದಿಂದ ಪರಿಚಯ ಆಗಿದ್ದಾರೆ ಅನ್ನೋದು ನಾವು ಈ ಇನ್ವೆಸ್ಟಿಗೇಷನಲ್ಲಿ ತಿಳ್ಕೊಬೇಕಾಗುತ್ತೆ. ಆರೋಪಿ ಹಿಂದೆ ಏನು ಮಂಜುಳಾ ಅವ್ರ ಮನೆಗೆ ಬಂದು ಹೋಗ್ತಿದ್ದ, ಸುಮಾರು ವರ್ಷ ಬರ್ತಾ ಇದ್ದ, ತುಂಬ ಪರಿಚಯಸ್ಥರಾಗಿದ್ದರು. ಮನೆಗೆ ಭಾಳ ಫ್ರೀಕ್ವೆಂಟಾಗಿ ಬರ್ತಾ ಹೋಗ್ತಾ ಇದ್ರು ಅಂತ ಮಾಹಿತಿ ಇದೆ ನಮಗೆ. ಇವ್ರ ಹತ್ರ ಒಂದು ಮನೆದು ಇವ್ರ ಹತ್ರ ಮನೆ ಕೀಸ್ ಇವ್ರ ಹತ್ರನೂ ಒಂದು ಇರುತ್ತದೆ ಅಂತ ಅಷ್ಟು ಕ್ಲೋಸ್ ಆಗಿದ್ರು ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ಹಣಕಾಸಿನ ವಿಚಾರನ ಅಥವಾ ಬೇರೆ ಏನಾದರೂ ಅದು ನಮಗೆ ಇನ್ವೆಸ್ಟಿಗೇಷನಲ್ಲಿ ನಾವು ತಿಳ್ಕೊಳ್ತೀವಿ, ಬೇರೆ ಏನಾದರೂ ಆ್ಯಂಗಲ್ ಇದೆಯಾ ಅನ್ನೋದು. ಸೊ ಆ ಥರ ಏನಾದರೂ ಇದ್ದರೆ ಅದನ್ನು ಸಹ ನಾವು ಕನ್ಸಿಡರ್ ಮಾಡಿ ಮುಂದುವರಿಸ್ತೀವಿ. ಪೊಲೀಸರು ಕಾರ್ಯಾಚರಣೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿಂದ ಸ್ಪಾಟಿಂದ ನಮಗೆ ಎಂಥದ್ದು ಅಕ್ಯೂಸ್ಡ್ ಬಗ್ಗೆ ಮಾಹಿತಿ ಸಿಕ್ಕಲಿಲ್ಲ. ಮುಂದಿನ ದಿನ ಜಗಳ ಮಾಡಿರೋ ಒಂದು ವಿಚಾರ ಬಿಟ್ಟರೆ, ಅದಾದ ಮೇಲೆ ಅಕ್ಯೂಸ್ಡ್ ಅವರು ಹೇರ್ ತೆಗೆದುಬಿಟ್ಟು ಈ ಬಿಕೇಮ್ ಬಾಲ್ಡ್ ಆ್ಯಂಡ್ ಅಲ್ಲಿಂದ ಬ್ಯಾಂಗ್ಳೂರು ಹೋಗಿ ಯಾವುದೇ ಮೊಬೈಲ್ ಯೂಸ್ ಮಾಡದೆ ಅಲ್ಲಿಂದ ಅವರು ಪುಣೆಗೆ ಹೊರಡ್ತಾರೆ. ನಮ್ಮವರು ಬರೀ ಬೇರ್ ಮಿನಿಮಮ್ ಕ್ಲೂಸ್ ಜೊತೆ ಲಾಡ್ಜಸ್, ಟ್ರಾವೆಲ್ಸು ಚೆಕ್ ಮಾಡುವಾಗ ಈ ಹೆಸರಿಂದ ವ್ಯಕ್ತಿ ಈ ಥರ ಯಾರಾದರೂ ಇದರ ಅನ್ನೋದು ತಿಳ್ಕೊಂಡು, ಆಮೇಲೆ ಆ ಮಾಹಿತಿಯಿಂದ ಕನ್ಸರ್ನ್ ಟ್ರಾವೆಲ್ಸ್ ಕೋಆರ್ಡಿನೇಷನ್ ಜೊತೆ ಮಹಾರಾಷ್ಟ್ರ ಪೊಲೀಸ್ ಕೋಆರ್ಡಿನೇಷನ್ ಜೊತೆ ಅಕ್ಯೂಸನ್ನು ಇಟ್ಕೊಳ್ಳಲಾಗಿದೆ. ದಟ್ಟು ವಿತಿನ್ 24 hours to 48 hours ಒಳಗಡೆ ಅಕ್ಯೂಸನ್ನು ಅರೆಸ್ಟ್ ಮಾಡಲಾಗಿದೆ.